ಯಾಕೆ ಈಗ ಏನಾತ ಒಂದಲ್ಲಿ ಬಿಟ್ಟಾಗಿಂದ ಹತ್ಕೊಂತ ಬರಾಕತ್ತೀಯಲ್ಲ. ಏನ ನನ್ನ ಮಗ ಏನು ತಪ್ಪು ಮಾಡಿಲ್ಲ, ಆಕಿನ ಏನ ಹೇಳಿ ಕರ್ಕೊಂಡು ಹೇಳ. ಸುಮ್ಮನಿರ್ರಿ, ನಾನು ಅವ್ರ ಮುಂದೆ ಮಾತಾಡಿದ್ರೆ ನನ್ನ ಗಂಡನ ಮರ್ಯಾದೆ ನಾನು ಕಡಿಮೆ ಮಾಡ್ದಂಗೆ ಆಕತ್ತೆ ಅಂತೇಳಿ ಒಂದು ಅಕ್ಷರ ಮಾತಾಡಿಲ್ಲ. ನಿಮ್ಗೊಂದು ವಿಚಾರ ಗೊತ್ತಾ? ನನ್ನ ಮಗನ ಆಕಿನ ಕರ್ಕೊಂಡು ಹೋಗ್ಯಾನ, ಗೊತ್ತೈತಿ ನಿಮಗೆ? ಹೋಗು ಹೊತ್ನ್ಯಾಗ ಆಕೆ ಹತ್ತು ಹೋಗಿದ್ದ ನನಗೆ ಅನಿಸ್ತು. ಆಕಿಗೆ ಅವನ ಹೇಳ್ಯಾನ ಹೋಗುನು ಹಿಂಗೆ ಅಂತೇಳಿ. ಆಕೆ ಹತ್ಕೊಂತ ಅತ್ತಿ ಅಂತೆ ಕಾಲಿಗೆ ಬಿದ್ದು ಅಪ್ಕೊಂಡಾಗ ಅನ್ನಿಸ್ತು ಏನೋ ತೆಪ್ಪಾಗಕತ್ತೈತಿಲ್ಲ ಅಂತೇಳಿ. ಆದರೆ ಇಷ್ಟು ದೊಡ್ಡ ತೆಪ್ಪಾಕತಿ ಅಂತ ನಾ ಅನ್ಕೊಂಡಿದ್ದಿಲ್ಲ. ಅವ್ರು ಯಾಕ್ರಿ ಮುಚ್ಚಿಡ್ತಾರ? ನಮ್ಮಿ ಹತ್ತತ್ತ ಪಾಪ ಅವ್ರವು ಶಾಂತ ಒಂದು ಕಣ್ಣೀರು ಕಣ್ಣು ಕೆಂಪಾಗ್ಯಾವ. ಆಕೆ ಹಂಗೆ ಆತಿದ್ಲನ ಕೇಳಿ ಇವ ನೋಡೋನು. ಊಟ ಮಾಡಿಲ್ಲ ಅಂತ, ಕೂಳ್ ತಿಂದಿಲ್ಲ ಅಂತ. ಮನುಷ್ಯ ಹಡದ ಕಳಿನ ಸಂಟ ಹಡದ ಕಳಿಗೆ ಗೊತ್ತಾಗುದು. ಅವ್ನಿಗೆ ಇಷ್ಟ ಇಲ್ಲದ ಲಗ್ನ ನೀವು ಮಾಡಾಕತ್ತೀರಿ, ಅದಕ್ಕೆ ಮನೆ ಬಿಟ್ಟು ಹೋಗ್ಯಾನವ, ಗೊತ್ತೈತಿ ನಿಮಗೆ? ಇನ್ನೂ ಮಟ್ಟ ಇದನ್ನು ತಿಳ್ಕೊವಲ್ರಿ ಅಂದ್ರೆ ಏನು ಹೇಳ್ಬೇಕು ನಿಮ್ಗೆ ನಾನು? ಪಾಪ ನನ್ನ ಮಗ ಏನು ಉಣ್ತೋ ಬಿಡ್ತೋ, ಆಕಿನ ಕಟ್ಕೊಂಡದು ಎಲ್ಲಿ ಹೇಗಾಕತ್ತಾನೋ, ಏನು ಕೆಲಸ ಮಾಡಾಕತ್ತಾನೋ, ತಿನ್ನೋ ಬಿಟ್ನು, ಎಲ್ಲಿ ಅದಾನು. ಅಯ್ಯೋ ದೇವ್ರಿ, ಎಲ್ಲಿ ಹೋದ್ನ ಯವ್ವ. ಯವ್ವ ಏನಾಗ್ಬೇ? ಏನಾಗ್ಬೇಕ ಯವ್ವ? ಆಗಬಾರ್ದ ಆತ. ನನ್ನ ಮಗ ಹೆಂಡತಿ ಕರ್ಕೊಂಡು ಎಲ್ಲೇ ಮನೆ ಬಿಟ್ಟು ಹೋಗ್ಯಾನ ಯವ್ವ, ಎಲ್ಲದಾನ ಏನು? ಯವ್ವ ದೇವ್ರೆ, ಒಂದು ಲೆಕ್ಕ ಅರಿವಲ್ತು ಯಪ್ಪ. ಏನಾರ ತೊಂದರೆ ಆಗೈತೆ ಬಿಟ್ಟೈತೆ ಏನು ಗೊತ್ತಾಗವಲ್ತು ನನಗಂತರು. ನಾ ಹೇಳಿದ್ನೇನ ಯಾಕೆ ಮತ್ತೆ ಕಿನ್ಕಂಡ್ರೆ ನಾ ಸೇರ್ತಿದ್ದಿಲ್ಲ. ಇಂಥ ಮಾಯಾಂಗಿನ ಅದಾಳಕಿ ಮತ್ತೆ ಏನೋ ಹೇಳ್ಯಾಳ ನಮ್ಮ ಅಣ್ಣಗ. ಹೇಳಿ ಇಲ್ಲ ಬರುತ್ತೆ ತಲೆಯಾಗ ತುಂಬಿ ಕರ್ಕೊಂಡು ಗಂಡನ ಪರಾರಿಯಾಗ್ಯಾಳ ನೋಡು. ಇಲ್ಲೇ ಇದ್ರೆ ಮತ್ತೊಂದು ಲಗ್ನ ಮಾಡಿ ನನಗೆ ಸೌತಿ ತತ್ತಾರಂತೇಳಿ ನನ್ನ ಅಣ್ಣನ ಕರ್ಕೊಂಡು ಪರಾರಿಯಾಗ್ಯಾಳ. ಅತ್ತಿ ಮಾವನ ಬಗ್ಗೆ ಕಿಂಚಿತ್ತರ ಯೋಚನೆ ಐತೆ ಆಕಿಗೆ. ಹೆಂಗೆ ಗಂಡನ ಕರ್ಕೊಂಡು ಪರಾರಿಯಾಗ್ಯಾಳ ನೋಡು. ಅದಕ್ಕೆ ಮತ್ತೆ ನಾ ಆಕಿಗೆ ಹೆಟ್ಟುತ್ತಿದ್ದಿದ್ದು. ಯವ್ವ ನನಗೆ ಅನ್ಸು ಮಟ್ಟಿಗೆ ಆಕಿ ಹೊಲಸು ಮನಸ್ಸಿಗೆ ಆಕಿ ಮಕ್ಕಳಿಗಿಲ್ಬೇವ. ನಿನ್ನ ಮನಸ್ಸು ಭಾಳ ಚಲೋ ಐತಲ್ಲ. ಮಕ್ಕಳಾದವ್ರೆಲ್ಲರೂ ಒಳ್ಳೆಯವರು, ಚಲೋ ವ್ಯಕ್ತಿತ್ವ. ಅವರೆಲ್ಲ ದೇವತಾ ಮನುಷ್ಯರು. ಅವರು ಭೂಮಿಗೆ ಧರೆಗಿಳಿದ ದೇವತೆಗಳು ಅಲ್ಲ. ಮಕ್ಕಳಾಗಲೇ ಇರೋರೆಲ್ಲರೂ ಕೆಟ್ಟವರು. ಮಕ್ಳು ಯಾರ್ಯಾರಿಗಾಗಿಲ್ಲಲ್ಲ ಅವರು ಅವ್ರಿಗೆ ಒಳ್ಳೆ ಮನಸ್ಸೇ ಇಲ್ಲ. ಈ ಭೂಮಿ ಮೇಲೆ ಇರಾಕ ನಾಲಾಯಕ, ಹೌದಿಲ್ಲ ಅವ್ರು? ಯಾಕೆ ಹಂಗೆ ಮಾತಾಡ್ತಿ ನೀನು? ನೀನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಈ ನಮ್ಮನಿ ಶತ್ರುಗೂ ಆಗಿ ಕಾಡ್ತೀಯಲ್ಲ. ಅಲ್ಲ ಆಗಿಲ್ಲ ಅಂದ್ರೆ ಅದು ದೇವ್ರು ಕೊಟ್ಟಿದ್ದ, ಅದಕ್ಕೆ ಅವ್ರೇನು ಮಾಡೋಕ್ಕೈತಿ? ಅದಕ್ಕೆ ನೀವು ಇಷ್ಟೆಲ್ಲ ಮಾತಾಡ್ಬೇಕು ಅವ್ರಿಗೆ. ಅರ್ಧ ನೀನು ನಿಮ್ಮಪ್ಪ ಹಿಂಗೆ ಚುಚ್ಚಿ ಮಾತಾಡಿ ನನ್ನ ಮಗನ ಮನ್ಸಿಗೆ ನೋವು ಮಾಡಿ. ಹೆಂಡ್ತಿಗೆ ಹಂಗಂದ್ರೆ ಯಾರು ತಡ್ಕೊಂತಾರೆ ಮೊದಲ? ಯಾಕೆ ಹೆಂಡ್ತಿ ಮ್ಯಾಗ ಜಗ್ಗ ಜೀವಿದ್ದಾವ ಅಂತಾವಾಗ ಹೆಂಡ್ತಿ ಮುಂದೆ ಒಳ್ಳೊಳ್ಳೆ ಹೆಂಡ್ತಿನ ಬೇದ್ರೆ ಅವಾಗ ಎಷ್ಟು ಮನ್ಸಿಗೆ ನೋವಾಗಿತ್ತ ಏನೋ ಯಾರಿಗೆ ಗೊತ್ತ. ಅದಕ್ಕೆ ಹೋಗ್ಯಾನವ ಬೇರೆ. ಇಲ್ಲ ನನ್ನ ಮಗ ನನ್ನ ಬಿಟ್ಟು ಎಲ್ಲೂ ಹೋಗ್ತಿದ್ದಿಲ್ಲವ ಯವ್ವ. ಈಗ ಕಟ್ಕೊಂಡು ಹೆಂಡ್ತಿನೂ ಬಿಡೋಕ್ಕಾಗಂಗಿಲ್ಲ, ಹಡ್ ತಂದಿನ ತಾಯಿನೂ ಬಿಡೋಕ್ಕಾಗಂಗಿಲ್ಲ. ಅದಕ್ಕೆ ಕಡೆಗೆ ಹೆಂಡ್ತಿನ ಮುಖ್ಯ ಅಂತೇಳಿ ಹೆಂಡ್ತಿ ಕೊಟ್ಟು ಹೋಗ್ಯಾನವ, ನನ್ನ ಬಿಟ್ಟುಕೊಟ್ಟು ಹೋಗ್ಯಾನವ. ನೀ ಅದಿಯಲ್ಲ, ನೀನೇ ಅರ್ಧ ನನ್ನ ಮಗನ ನನ್ನ ದೂರ ಮಾಡಿದ್ದು ಒಂದು ರೀತಿ. ಏನಂದಿ ನನಗ? ನಾನು ಅಣ್ಣನ ನಿನ್ನ ದೂರ ಮಾಡೇನೆ? ಇಂಥ ಮಾತು ನಿನ್ನ ಬಾಯಾಗ ಬಂದ ಮೇಲೆ ನಾ ಯಾಕೆ ಇಲ್ಲಿರ್ಲಿಬೇವ? ಒಲವ ಯವ್ವ, ನಾನು ಇಷ್ಟೆಲ್ಲ ಅನ್ನಿಸ್ಕೊಂಡು ಬಿದ್ದಿರೋ ಕರ್ಮ ನನಗೇನೈತಿ? ನಂದು ಗಂಡನ ಮನೆ ಬೇಕಂದಂಗೈತಿ. ಈಗ ಆತಲ್ಲ ಲಗ್ನ ಮೂರ ಬಟ್ಟೆ ಆತ, ಮತ್ತೇನೈತಿ? ಮತ್ತೀಗ ಅಣ್ಣನ ಇಲ್ಲಾಂದ್ರೆ ಕಟ್ಕೊಳ್ಳೋರು ಯಾರದಾರ? ಬೇಡ ನಾನು ಹೋಗ್ತೇನೆ ನನ್ನ ಗಂಡನ ಕರ್ಕೊಂಡು ನನ್ನ ಮಕ್ಕಳು ಕರ್ಕೊಂಡು. ಏನ ಇರ್ರಿ ನೀವೇ. ಯವ್ವ ಗಂಗವ್ವ ಏನ ಒಂದು ಸಿಟ್ನ್ಯಾಗ ಮಾತಾಡ್ತಾಳ. ಅದಕ್ಕೆ ನೀನು ಈ ಟೈಮ್ನಾಗ ನಮ್ಮನ್ನು ಬಿಟ್ಟು ಹೋದ್ರೆ ಹೆಂಗೆ ಹೇಳವ? ನೀನ ನೋಡೋಣ, ಆಕಿ ಊಟನಾರ ಮಾಡ್ತಾಳನ, ನೀರಾರ ಕುಡಿತಾಳನ? ಒಂಚೂರು ಧೈರ್ಯ ಹೇಳ್ಬೇಕಿನ್ನಕೀಗ ಅಷ್ಟೇ, ಮತ್ತೇನಿಲ್ಲ. ನೀ ಈ ಟೈಮ್ನಾಗ ಹೋಗ್ತೇನೆ ಅಂತೀಯಲ್ಲ. ಅಲ್ಲಪ್ಪ ಆಕಿ ಮಾತಾಡೋದು ಮಾತು ನೋಡಂಗಾರ ನಾ ದೂರ ಮಾಡೇನ? ನನಗೆ ಹಂಗಂದ್ರೆ ಮನ್ಸಿಗೆ ನೋವು ಆಗುದಿಲ್ಲನ? ನನಗೆ ಅರ್ಥ ಆಕೈತಿವಾ, ನೀನು ನನಗೆ ಅರ್ಥ ಆಗಕತ್ತೈತಿ. ಆಕಿ ಸಿಟ್ನ್ಯಾಗ ಮಾತಾಡ್ತಾ ಅದಾಳ. ಇದು ನನಗೆ ಅನ್ನಿಸ್ತತಿ ಆಕಿ ಕುಮ್ಮತ್ತ ಅಂತೇಳಿ. ಈಕಿ ನೋಡಿದ್ರೆ ನಿನ್ನ ಮಗನ ದೂರ ಹೋಗ್ಯಾನ ಸೊಸಿ ಕರ್ಕೊಂಡ ಅಂತ ಈಕೆ ಅಂತಾಳ. ಇದ್ರಾಗ ಯಾರ್ದೈತಿ ಅನ್ನೋದು ನನಗೆ ಲೆಕ್ಕ ಹರಿಯಂಗಿಲ್ಲ. ಈಗ ಹೆಂಗೆ ಮಾಡಿ ಅವ್ರನ್ನ ಹುಡುಕ್ಬೇಕು? ಎಲ್ಲಿ ಹುಡುಕ್ಬೇಕು ಅವ್ರನ್ನ? ಅವ್ರಿಗೇನು ಹೆಚ್ಚು ಕಮ್ಮಿ ಏನಾಗಿಲ್ಲ. ಆದರೆ ಎಲ್ಲಿ ಹೋದ್ರು, ಯಾವ ಊರಿಗೆ ಹೋದ್ರು? ಇತ್ತ ಕಲ್ಗಟ್ಟಿಗೆ ಹೋದ್ರು, ಯಾವ್ದು ಕರಡಿಕೊಪ್ಪಕ್ಕೆ ಹೋದ್ರು, ಬೆಳಗ್ಲಿಗೆ ಹೋದ್ರು, ಹುಬ್ಬಳ್ಳಿಗೆ ಹೋದ್ರು. ಎಲ್ಲಿ ಹೋದ್ರು ಅನ್ನೋದೇ ಲೆಕ್ಕಿಲ್ಲಲ್ಲ. ಹೆಂಗೆ ಮಾಡಿ ಹುಡುಕ್ಬೇಕಾತಿ ಇವ್ರನ್ನ? ಎಲ್ಲಿ ಹುಡುಕ್ತೀರಿ ನನಗೆ ಗೊತ್ತಿಲ್ಲ. ನನ್ನ ಮಗ ಬೇಕು, ನನ್ನ ಸೊಸಿ ಬೇಕು. ಎಲ್ಲಿ ಹುಡುಕ್ತೀರಿ ನನಗೆ ಗೊತ್ತಿಲ್ಲ ಅಂದ್ರೆ ನನಗೆ ದಿವ್ಯ ದೃಷ್ಟಿ ಐತಿ. ಕಣ್ಣು ಬಿಟ್ಬಿಟ್ಲೆ ಕಾಣಕವ್ರು. ಸ್ವಲ್ಪ ತಡಿ, ಅಂಜನ ಹಾಕಿ ನೋಡ್ಬೇಕಾತೀನಿ ನಾನು. ಯಾರಿಗೆ ಹೇಳ್ಬೇಕು ಇದನ್ನು ಸಂಕಟನತ್ತಾಗ? ಎಲ್ಲಿ ಹುಡುಕ್ಲಿ? ಅವ್ರ ದೋಸ್ತರಿಗೆಲ್ಲ ಕೇಳಿ ಬರ್ತೇನೆ ತಡಿ. ಹೋಗಿ ಕೇಳಿ ಫೋನ್ ಹಚ್ಚಿ ವಿಚಾರಿಸ್ತೇನೆ. ಮೊದಲು ಬೀಗ್ರಿಗೆ ಸುದ್ದಿ ಮುಟ್ಟಿಸ್ತೇನೆ, ಹಿಂಗಾಗೈತ್ರಿ ಮದ್ವೆ ಅಂತೇಳಿ. ಇನ್ನೂ ಅವ್ರು ಏನಂತಾರೆ ಏನೋ. ಮೊದಲು ನಾವು ಗಂಡು ಮಗನ ಮದ್ವೆ ನಾವೇ ಈಗ ಎಲ್ಲರಿಗೂ ಉತ್ತರ ಹೇಳ್ಬೇಕು. ಇನ್ನು ಅವ್ರು ಹೆಣ್ಣು ಹುಡುಗಿ ಮದ್ವೆ 108 ಮಂದಿಗೆ ಅವರು ಉತ್ತರ ಹೇಳ್ಬೇಕಾಕತಿ. ಏನೋ ಹಿಂಗೆ ಮರ್ಯಾದೆ ತೆಗೆದು ಕುತ್ತಿಗೆ ಕೊಯ್ಯ ಬದ್ಲಿ ಯಪ್ಪ ನಾವು ಒಲ್ಲೆ ನೀವಿಬ್ರು ಇಸಾ ತೊಗೊಂಡು ಸತ್ರು ನಾವು ಒಲ್ಲೆ ಅಂತೇಳಿ ನಿಷ್ಠೂರವಾಗಿ ಅವತ್ತ ಹೇಳಿಬಿಟ್ಟಿದ್ರೆ ನಾ ಮತ್ತೆ ತಲೆಯೇ ಕೆಡಿಸ್ಕೊಂತಿದ್ದಿಲ್ಲ. ಈಗ ಅದು ಇಲ್ಲ ಇದು ಇಲ್ಲ ಅನ್ನಂಗೆ ಮಾಡಿ ಕುಂತ ಏನು ಮಾಡ್ಬೇಕಾತು? ಬಂದು ಬೀಗ್ರ ಮುಂದೆ, ಅಲ್ಲಿ ಹೊಸ ಬೀಗ್ರ ಮುಂದೆ ಎಲ್ಲ ತಲೆ ತೆಗೆಸ್ಕೊಂಡು ಇಲ್ಲೋ ಬಾಳೆ ಮಾಡಿಬಿಟ್ಟ ನನಗೆ. ಒಂದು ಹೆಣ್ಣಿನ ಬೆನ್ನು ತೊಗೊಂಡು ಹೋಗಿ. ಎಂಥ ವಂಶ ನಮ್ದು! ನಮ್ಮ ಅಪ್ಪ 2 ಲಗ್ನ ಆಗ್ಯಾನ, ನಮ್ಮ ಅಜ್ಜ 2 ಲಗ್ನ, ನಮ್ಮ ತಾತ ಮುತ್ತಾತಗಳು 3 2 ಲಗ್ನ ಆಗ್ಯಾರ. ನಾ ಒಬ್ಬ ಒಂದಾಗೇನಂತೇಳಿ ಇವನು ಒಂದ್ರಾಗ ನಿಂತು ಬಿಟ್ನಲ್ಲ. ಇನ್ನೊಂದಾಗಿದ್ರೆ ಏನು ತಪ್ಪಿತ್ತು ಅದ್ರೊಳಗೆ?
ಆಗಿಲ್ಲ ಈಕಿಗೆ ಮಕ್ಕಳು ಅಂತ ಇನ್ನೊಂದು ಮದ್ವೆ ಮಾಡಾಕತ್ತಿತ್ತ. ಏನು ಸುಮ್ಮನೆ ಮಾಡಾಕತ್ತಿತ್ತ ಇವಂಗ? ಛೇ, ಅರ್ಥ ಮಾಡ್ಕೊಳಂಗೆ ಮನೆ ಬಿಟ್ಟು ಹೋಗ್ಬಿಟ್ನಲ್ಲಿ ಇವ. ಏನು ಮಾಡ್ಬೇಕಾತೀವಿ, ಎಲ್ಲಿ ಹುಡುಕ್ಬೇಕಾತೀಗ? ಅಪ್ಪ ನೀವು ಒಂಚೂರು ಬಿಗು ಮಾಡಿ ಅವ್ರ ಮನ್ಯಾಗ ಕೇಳಬೇಕಿತ್ತ. ತಾಯಿ ಹೇಳಾರ್ದ ಹೋಗಿರ್ತಾಳ ಆಕೆ. ನನಗೆ ಅನಿಸ್ತತಿ ಹೆಂಗಿದ್ರು ಇಲ್ಲಿಂದ ಅವ್ರ ಮನೆಗೆ ಹೋಗ್ತೇನೆ ಅಂತೇಳಿ ಹೋಗಿದ್ಲಕ್ಕೆ. ಮನೆಗೆ ಹೋಗಿ ಸುದ್ದಿ ಮುಟ್ಟಿಸಿ ವಾಪಸ್ ಅಣ್ಣನ ಕರ್ಕೊಂಡು ಇಂತಲ್ಲಿ ಹೋಗ್ತೇನೆ ಅಂತ ಹೇಳೇ ಹೋಗಿರ್ಬೇಕಂತ ನನಗೆ ಅನ್ಸಾಕತೈತಿ. ನನಗೆ ಯಾಕೋ ಹಂಗ ಅನ್ಸಾಕತೈತಿ ನೋಡಪ್ಪ. ಏನ ನೀ ಸ್ವಲ್ಪ ಬಾಯಿ ಮುಚ್ಕೊಂಡಿರಿ, ಇಲ್ಲ ತಲೆ ತುಂಬಬೇಡ. ಆ ಹೆಣ್ಮಗಳ ಪಾಪ ಏನಾತ ನಮ್ಮ ಮಗನ ಮ್ಯಾಗ ಆಣಿ ಇಟ್ಟು ಹೇಳಾಳ. ಇನ್ನೇನಿಂದ ರಾಡಿ ನೀ ನಮ್ದಂಗಿರ್ಬೋದು, ನಾನು ನಂಬ್ತೇನೆ. ದೇವ್ರು ನಾನು ಎದೆ ಕಲ್ಲಾಕಿಲ್ಲ. ಏನ ಅವ್ರು ಆಣಿ ಇಟ್ಟಾರ ಅಂದ್ಮೇಲೆ ಅದು ನಿಜಾನ ಐತಿ. ಇವ್ರು ಹೇಳಂಗ ಹೋಗಿರ್ಬೇಕು. ಸುಮ್ಮನಿರು ಬಾಯಿ ಮುಚ್ಕೊಂಡು. ರೀ ನೀವು ಹುಡುಕ್ರಿ. ಎರಡನೇ ಲಗ್ನ ಬೇಡ, ಏನು ಬೇಡ. ನನ್ನ ಮಗ ಸಿಕ್ಕರಷ್ಟೇ ಸಾಕು, ಕಣ್ ಮುಂದಿದ್ರಷ್ಟೇ ಸಾಕು. ಸೀಮೆಗಿಲ್ಲದ ಮಾಡ್ತಾನೆ ತಡಿ. ಎಲ್ಲಿ ಹೋಗ್ಯಾನ ಮಗ ನೋಡ್ತಾನೆ. ತಂದೆ ತಾಯಿ ಖಬರ್ ಇಲ್ದಂಗ ಹೆಂಡತಿ ನಿನ್ನೆ ಮೊನ್ನೆ ಬಂದಕ್ಕೆ ಅಷ್ಟು ಮುಖ್ಯ ಆಗ್ಬಿಟ್ಲಲ್ಲ ಇವಂಗ. ಕಟ್ಕೊಂಡು ಹೆಂಡತಿಕ್ಕಿಂತ ಇದು ತಾಯಿಗೆ ತಂದಿಕ್ಕಿಂತ ಹೆಂಡತಿ ಮುಖ್ಯ ಆಗ್ಬಿಟ್ಲು ನೋಡಿ ಇವಂಗ. ಅವ ಸಮಾಧಾನ ಮಾಡ್ಕೋ, ಎಲ್ಲೂ ಹೋಗಿರಂಗಿಲ್ಲ. ನನಗನ್ಸತಿ ಯಾರು ದೋಸ್ತರಿಗೆ ಹೇಳ್ಕೊಂಡು ಏನಾರ ಅಲ್ಲೇ ಎಲ್ಲಾರು ಇರ್ಬೇಕು. ಸಿಕ್ತಾನ ಬಿಡ. ಏನು ಹೋದ್ಸಲ ಆದಂಗೆ ಆಗಿಲ್ಲ. ಸಿಕ್ತಾನ, ಎದರ್ಕೋಬೇಡ, ಸುಮ್ಮನೆ ಅಳಬೇಡ. ಹತ್ರ ಬಂದ್ಬಿಡ್ತೈತನ, ಹತ್ರ ಸರಿ ಹೋಗ್ಬಿಡ್ತೈತನ. ನೀನು ಎರಡು ಹಡ್ದಿಯಲ್ಲವ ಹೊಟ್ಯಾಗ. ನಾಳೆ ಆ ಕೂಸು ಕಣ್ಣಿದ್ರಿಗಿಲ್ಲ ಅಂದಾಗ ನಿನಗೆ ಗೊತ್ತಾಕತ್ತದ್ರ ನೋವು. ನಾ ಹಂಗಂತೇಳಿ ಬಗ್ಸಾಕತ್ತೀನಂತ ತಿಳ್ಕೊಬೇಡ. ಹೇಳ್ತಾ ಇದ್ದೇನೆ, ಮಕ್ಕಳು ಹಾಡೋದವರಿಗೆ ಗೊತ್ತವ ಅದ್ರ ಸಂಕಟ. ಅಯ್ಯೇ ದೇವ್ರೇ, ಸೀಮೆಗೆಲ್ಲ ಸಸಿ ಈಕಿನೇ ಕಂಡಾಳ ನಮ್ಮವ್ವ. ಸದ್ಯಕ್ಕೆ ಇಷ್ಟು ತೊಗೊಂಬಂದಿನಿ ಸಂತಿನ. ಇದ್ರಾಗ ತೊಗರಿ ಬ್ಯಾಳಿ, ಉದ್ದಿನ ಬ್ಯಾಳಿ, ಆಮ್ಯಾಗ ಮತ್ತೇನೋಪ್ಪ ಇದು ಅಂತ ಹಿಟ್ಟಿದು ಯಾವ್ದ ಒಂದು ಹಿಟ್ಟು, ಇದು ಒಂದು ಯಾವ್ದ ಹಿಟ್ಟು, ಆಮ್ಯಾಗ ಇದೊಂದು ಹಿಟ್ಟು. ಇದು ಕೆಂಪಂದು ಒಣ ಖಾರ ಇರ್ಬೇಕಿದು, ಹೌದು. ಆಮ್ಯಾಗ ಎಣ್ಣೆ, ಸಬ್ಕಾರ ಪುಡಿ, ಮೈಗಚ್ಚು ಸಬ್ಕಾರ, ಆಮ್ಯಾಗ ಅರಸಿನ ಪುಡಿ, ಮತ್ತೇನಪ್ಪ ಏನೇನು ಅದ ನೋಡ ಮರೆ ನಮ್ಗೆ ಲೆಕ್ಕ. ಕೊಬ್ಬರಿ ಎಣ್ಣೆ ತಂದೆ ನೋಡೋದು ಪ್ಯಾಕೆಟ್. ಮತ್ತು ಅವನು ನನ್ನ ದೋಸ್ತ್ ಇವೆಲ್ಲ ಬೇಕಾಕವಲೆ ಅಂತೇಳಿ ಅಂದ. ಅವನ್ನೆಲ್ಲ ತೊಗೊಂಡೇನಿ. ನನಗೆ ಇದ್ರಾಗ ಯಾವ್ದಾರ ಬಿಟ್ಟಿದ್ರೆ ಹೇಳು, ನಾಳೆ ಹೇಳಿ ತಂದು ಕೊಡ್ತೀನಿ. ಅಯ್ಯೋ ಇರ್ಲಿ ಬಿಡ್ರಿ ಸಾಕು. ನಾನೇನು ಮದ್ವೆ ಅಡುಗೆ ಮಾಡಾಕತ್ತೇನೆ, ನಡೀತೈತಿ. ಬೆಳಗ್ಗೆ ಒಂದು ಸಾರು ಮಾಡ್ತೀನಿ. ಅಕ್ಕಿ ತಂದಿರನ? ಅಯ್ಯೋ ದೇವ್ರಿ, ಮದ್ವೆ ಗಂಡನ್ ಬಿಟ್ಟು ಮದ್ವೆ ಹೋದಂಗೆ ಆತಲ್ಲ. ಅಕ್ಕಿ ಆಯ್ತಲ್ಲ. ಅಯ್ಯೋ ನಾನೇ ಎದುರೇ ಬಿಟ್ಟೆ. ಕಾಣಂಗಿಲ್ಲ, ನಾ ಅಕ್ಕಿಲೇ ಐತಲ್ಲ. ಎಲ್ಲ ಹಾಂ ಐತೆ. ಅಕ್ಕಿ ಬ್ಯಾಳಿ, ಕಾಯಿಪಲ್ಯ ರೀ ತೊಗೊಂಬರ್ಬೇಕನ? ಕಾಯಿಪಲ್ಯನೂ ಬೇಕಾ? ಕಾಯಿಪಲ್ಯ ಬೇಡನ್ರಿ ಅಡುಗೆಗೆ. ಮತ್ತೆ ಕಾಯಿಪಲ್ಯ ಹಾಕ್ಲಂಗೆ ಹೆಂಗೆ ಅಡುಗೆ ಮಾಡೋದು? ದಿನ ಊಟ ಮಾಡ್ತಿದ್ರಲ್ಲ ಮನೆ, ಕಾಯಿಪಲ್ಯ ಇರ್ತಿದ್ದಿಲ್ಲ? ಯಾರಿಗೆ ಗೊತ್ತಲೇ ಮರಯ್ಯ, ಅವನ್ನೆಲ್ಲ ಹಾಕ್ತಾರಂತೇಳಿ ನಾ ಎಂದಾರ ಮಾಡಿದವನ ಬಿಟ್ಟವನ. ದೇವ್ರೆ, ಈಗ ಅದೊಂದು ತರ್ಬೇಕು. ಹಂಗಾರೆ ಹೋಗಿ ಬರ್ತಂತು. ಇಲ್ಲೇ ಮುಂದಿಂದ ಓಣ್ಯಾಗ ಐತಿ ಪ್ಯಾಟಿ. ಪುಣ್ಯಕ್ಕೆ ಯಾಕೆ ಇವತ್ತು ಪ್ಯಾಟಿ ಇತ್ತು, ಮಂಗಳವಾರ ಪ್ಯಾಟಿ ತೊಗೊಂಬರ್ತಂತು. ಹೋಗಿ ಏನೇನು ಬೇಕು, ಟಮಾಟಿ, ಉಳ್ಳಾಗಡ್ಡಿ, ಹಸೆಕಾಯಿ, ಮತ್ತೇನು ಬೇಕು ಹೇಳು, ತೊಗೊಂಬರ್ತೀನಿ. ಟಮಾಟಿ ತೊಗೊರಿ 1 ಕಿಲೋ ಉಳ್ಳಾಗಡ್ಡಿ ತೊಗೊರಿ, 1 ಕಿಲೋ ಪಾವು ಕಿಲೋ ಹಸೆಕಾಯಿ ಸಾಕು. ಪಾವು ಕಿಲೋ ಹಸೆಕಾಯಿ. ಆಮ್ಯಾಗ ಚೌಳಿಕಾಯಿ ಇದ್ರೆ 1 ಪಾವು ಕಿಲೋ ತೊಗೊರಿ. ಆಮ್ಯಾಗ ಇದು ತೊಗೊರಿ, ತೊಂಡಿಕಾಯಿ ಇದ್ರೆ ತೊಗೊರಿ 1 ಪಾವು ಕಿಲೋ. ರೊಟ್ಟಿಗೆ ಮತ್ತು ಹಾಗಲಕಾಯಿ ನೀ ತಿನ್ನಂಗಿಲ್ಲನ. ಹೀರಿಕಾಯಿ ತೊಗೊರಿ 1 ಪಾವು ಕಿಲೋ ಅಷ್ಟೇ. ಈಗ ಸದ್ಯಕ್ಕೆ ಇಷ್ಟು ತೊಗೊಂಬರ್ರಿ, ಆಮ್ಯಾಗೆಲ್ಲ ಉಳ್ದಿದ್ದು ನಾ ಹೇಳ್ತೇನೆ ಮತ್ತೊಮ್ಮೆ. ರೊಕ್ಕ ಐತಲ್ಲ? ರೊಕ್ಕ ಐತಿ, ನೀ ಅಂತೇಳಿ ಕೆಡ್ಸ್ಕೊಬೇಡ. ಮನೆಯಿಂದ ಹಂಗೆ ಒಂದು ಸ್ವಲ್ಪ ರೊಕ್ಕ ತೊಗೊಂಬಂದೇನೆ ನಾನು. ನಿನ್ನ ಕಡೆನೂ ಇತ್ತಲ್ಲ, ಇಟ್ಕೋ ಅದನ್ನ ಹಂಗೆ ತೆಗೆದು ಇದೆಲ್ಲ ಖಾಲಿ ಆಗಿಂದ ಹೇಳ್ತೇನೆ ನಾನು ನಿಂಗೆ. ರೊಕ್ಕದ್ದೇನು ನಮಗೆ ಸಮಸ್ಯೆ ಬರಲ್ಲ ಅಂತ ಅನ್ನಿಸ್ತತಿ. ಇರೋದಿಬ್ರು ತಿನ್ನೋದೇಟು, ಹೌದಿಲ್ಲ? 1 ಕಿಲೋ ತಂದ್ರೆ ಒಂದು ಎಷ್ಟು ದಿನ ದಾಡ್ತತಿ ನೋಡ್ಬೇಕು, ಹೌದಿಲ್ಲ? ಸರಿ ರೀ. ಮನೆಗೆ ಫೋನ್ ಮಾಡಿದ್ರನ? ಇಲ್ಲ, ಮನೆಗೆ ಫೋನ್ ಮಾಡಿಲ್ಲ. ಸ್ವಲ್ಪ ಅವ್ರಿಗೂ ಚುರುಕು ಮುಟ್ಲಿ. ಮಗ ಮನೆಯಾಗಿಲ್ಲ ಅಂದ್ರೆ ಏನಾಕೈತಿ, ಮಗಗೆ ಸಾಯ್ತೀನಿ ಅಂತ ಹೆದರ್ಸಿದ್ರೆ ಅವ್ನ ಮನಸ್ಸಿಗೆ ಎಷ್ಟು ನೋವು ಆಕತಿ ಎಲ್ಲ ಗೊತ್ತಾಗಲಿ. ಅದಕ್ಕೆ ನಾನು ಫೋನ್ ಮಾಡಿಲ್ಲ. 4 ದಿನ ಹೋದ್ಮೇಲೆ ಫೋನ್ ಮಾಡ್ತೇನೆ. ಆಮೇಲೆ ನೀ ತಲೆ ಕೆಡ್ಸ್ಕೊಬೇಡ, ಸುಮ್ಮನೆ. ಈಗ ನಾ ಫೋನ್ ಮಾಡೀನಿ ಅಂದ್ರೆ ಬಾ ಅಂತೇಳಿ ಬಾಯಿಗೆ ಬಂದಂಗೆ ಬೈತಾರೆ, ಮತ್ತೆ ಹೋಗ್ಬೇಕತ್ ನಾನು. ಅಯ್ಯೋ ಹಂಗ ನಮ್ಮ ಮನ್ಯಾಗೂ ಹೋಗಿ ಏನಾರ ಗದ್ಲ ಮಾಡ್ಯಾರ ಏನಪ್ಪ. ಅಲ್ಲಿ ನಮ್ಮವ್ವಂತರು ಬಿಡ್ರಿ, ಊಟ ಗಿಟ ಬಿಟ್ಟು ಹತ್ಕೊಂತಾನೆ ಕುಂತಿರ್ತಾಳೆ. ಅತ್ತೆಯವರು ಅಷ್ಟೇ, ಅವರು ನನ್ನ ಮ್ಯಾಗಾತು ನಿಮ್ಮ ಮ್ಯಾಗಾತು ಭಾಳ ಜೀವದಾರ್ರಿ. ಈಗ ಅವರು ಹತ್ಕೊಂತಾನೆ ಕುಂತಿರ್ತಾರೆ, ಹೆಂಗೆ ಮಾಡೋದು? ಹಿಂಗೈತಿ ನೋಡಿ, ಓಡಿ ಬಂದ್ರೆ ಹಿಂಗೈತಿ. ಅಲ್ಲೇ ಇದ್ರೆ ಎದುರ್ಸೋಕ್ಕಾಗಲ್ಲ, ಏನು ಮಾಡ್ಬೇಕನ್ನೋದು ಗೊತ್ತಾಗಲ್ಲ. ಆತೇನ್ರಿ ವೈನಿಯವ್ರ? ಎಲ್ಲ ಆತೇನ್ರಿ ಬಸಪ್ಪ? ಕರೆಕ್ಟಾಗೈತೇನ್ಲೇ? ಹ್ಞೂನಪ್ಪ, ತಂದೇನು ಸಂತಿ ತಂದೈತಿ. ಕಾಯಿಪಲ್ಯ ಏನೋ ಬೇಕಂತ ನೀ ಯಾರು ನೆನಪು ಮಾಡಬಾರ್ದು ಅನ್ಲೇ. ಅಲ್ಲೇ ಮಗನ, ನಿನಗೆ ಏನು ಬೇಕಂತೇಳಿ ಗೊತ್ತಿಲ್ಲ, ಎಲ್ಲ ನಾ ಹೇಳಿಂದ ನೀ ತಗೊಂಡು ಈಗ ಮತ್ತೆ ಹಿಂಗೆ ಕೇಳ್ತಿ. ಆಯ್ತು, ಇಲ್ಲೇ ಬಾಜು ಪೇಟ್ ಐತಿ, ಬಾ ಹೋಗಿ ತೊಗೊಂಬರು ಏನು ಬೇಕಂತೇಳಿ. ಯಾವುದೋ ಫೋನ್ ಬರಾಕತ್ತಲ್ಲೇ, ತಡಿ 1 ನಿಮಿಷ. ಲೇ ಬಹುಶಃ ನಿಮ್ಮ ಮನೆಯಿಂದ ಬರಾಕತ್ತಲೇ. ನಮ್ಮ ಮನೆಯಿಂದನಾ? ಎಬ್ಸ ಮಾತಾಡು. ಹಲೋ ರೀ. ಹಲೋ, ಏನಪ್ಪ ನಿನ್ನ ಹೆಸರು ಏನಾಯ್ತಪ್ಪ? ನನಗೆ ಗೊತ್ತೂ ಇಲ್ಲ.
ಇವ ನಮ್ಮ ಬಸಪ್ಪ ಬರ್ದಿಟ್ಟಿದ್ದ ಬುಕ್ನ್ಯಾಗ ನಂಬರ್, ಅದಕ್ಕೆ ಅವ್ರ ದೋಸ್ತರು ಇರ್ಬೇಕಂತೇಳಿ ಹಚ್ಚೇನಿ ಫೋನ್ನ. ಹಾಂ ಹೇಳ್ರಿ, ನನ್ನ ಹೆಸರು ಮಂಜು ಅಂತೇಳಿ. ಮಂಜುನ ನನ್ನ ಮಗ ಏನಾರ ಬಂದಾನಪ್ಪ ಅಲ್ಲಿ, ಒಂಚೂರು ಕೆಲಸ ಇತ್ತು ಅಂದ್ರೆ ದೋಸ್ತನ ಬೆಟ್ಟಕ್ಕನೆ ಅಂತೇಳಿ ಹೋಗ್ಯಾನ. ಯಾವ ದೋಸ್ತು ಏನಂತ ಹೇಳಿಲ್ಲ, ಹಂಗ ನಾವು ಶಿಕ್ಷಕರಿಗೆ ಫೋನ್ ಮಾಡಾಕತ್ತೀವಪ್ಪ. ಅದಕ್ಕೆ ನನ್ನ ಮಗ ಏನಾರ ಬಂದಾನ ಅಲ್ಲಿ. ಓ ಬಸಪ್ಪನ್ರಿ ಅಪ್ಪರ ಬಂದಿಲ್ರಿ, ಬಂದಂದ್ರೆ ಹೇಳ್ತೇನೆ ತಗೋರಿ. ಬಂದಿಲ್ಲನಪ್ಪ? ಅಲ್ಲ ಒಂಚೂರು ಬಂದಿದ್ರು ನೋಡಪ್ಪ, ಯಾಕಂದ್ರ ಇಲ್ಲಿ ಮನ್ಯಾಗ ಬಹಳ ತೊಂದರೆ ಆಗ್ಬಿಟ್ಟತಿ, ಬಹಳ ಎಡವಟ್ಟ ಆಗ್ಬಿಟ್ಟತಿ. ಅದಕ್ಕೆ ನಿನ್ನ ಹತ್ರ ಮುಚ್ಚಿಡೋದೇನೈತಪ್ಪ, ಒಂಚೂರು ಏನೋ ಜಗಳ ಮಾಡ್ಕೊಂಡು ಹೋಗ್ಯಾನ, ಹೆಂಡತಿನೂ ಕರ್ಕೊಂಡು ಹೋಗ್ಯಾನ. ಅದಕ್ಕೆ ಏನು ನಿಮ್ಮ ಮನೆಗೆ ಅಲ್ಲಿ ಏನಾರ ಬಂದಿಗಿಂದಾರ ಏನೋ ಒಂದಿಟ್ಟಿದ್ರು ಹೇಳಪ್ಪ. ಇಲ್ಲಿ ಅವ್ರವ್ವ ಒಂದಳತಿ ಅಳುದು ಕರಿದು ಜೋರಾಗೈತಿ. ಬಿಡ ನೀರ ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ಆದ್ರೆ ಮೀನ್ ಜಿಗಾತಾವ ಮೀನ್ ಜಿಗಾತಾವ ನಿಜ ನೋಡ್ರಿ ನಿನ್ನ ಜಿಗಾತಲ್ಲ ಹಿಂಗೆ